Hello everyone, welcome back to ವೆಂಕಿ ವ್ಲಾಗ್ಸ್. ಗೈಸ್ ಬನ್ನಿ, ಇವತ್ತು ಸ್ವಲ್ಪ ಕೆಲಸಗಳೈತೆ ಆಚೆ ಕಡೆ, ಸ್ವಲ್ಪ ಕೆಲಸಗಳು ಅವೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಇವತ್ತಿನ ಬ್ಲಾಗೆಲ್ಲ ಒಂದು ಸ್ವಲ್ಪ ಮಾಲ್ನ ತೋರಿಸೋ ಪ್ಲ್ಯಾನ್ ಐತೆ. ಬನ್ನಿ ನೋಡೋಣ ಯಾವ ಮಾಲು, ಏನು ಎತ್ತ, ಏನಕ್ಕೆ ಹೋಗ್ತಿರೋದು ಎಲ್ಲ ಫುಲ್ ಇನ್ಫಾರ್ಮೇಷನು ನಾನು ಈ ಬ್ಲಾಗಲ್ಲಿ ಕೊಡ್ತೀನಿ. ಫುಲ್ ಬ್ಲಾಗ್ನ ನೋಡಿರಿ ಕೊನೆವರೆಗೂ ಅಂತ ಹೇಳ್ತಾ ಬನ್ನಿ ಹೋಗೋಣ. ಈಗ ನಮ್ಮ ಚಿಕ್ಕಮ್ಮವ್ರ ಮನೆ ತಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನೀವು ಹೋಗಿ ಕೆಳಗಡೆ ನಮ್ಮಮ್ಮ ಬೇಬಿನ ಎತ್ತಾಕೊಂಡು ಗಾಡಿನ ಹೋಗ್ಬೇಕು. ಬನ್ನಿ ಬೇಬಿ ನೋಡ್ರಿ ಗೈಸ್, ಎಷ್ಟು ಫುಲ್ ಬಿಸಿಲಲ್ಲಿ ಒಣಗ್ತಾ ಇರೋದು. ಗಾಡಿ ಪೆಟ್ರೋಲ್ ಖಾಲಿ ಆಗಿಬಿಡೈತೆ ಅಂತೆ. ನಮ್ಮವ್ವ ಹೇಳ್ಬಿಟ್ಟಿದ್ರು, ನಮ್ಮವ್ವ ತೊಗೊಂಡೋಗಿದ್ರು, ತೊಗೊಂಬಂದು ನಿಲ್ಸೋರೆ ಪೆಟ್ರೋಲ್ ಖಾಲಿ ಆಗೈತೆ ಅಂತ ಹೇಳ್ಬಿಟ್ಟು ಹೋಗೋರೆ. ಇವಾಗ ಬಂಕಿಗೆ ಹೋಗ್ಬೇಕು. ಬಂಕಿಗೆ ಹೋಗುತ್ತೋ ಇಲ್ಲ ಗೊತ್ತಿಲ್ಲ. ಬಂಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಫುಲ್ ಕ್ಲೀನ್ ಮಾಡ್ಬೇಕು ಗೈಸ್, ಫುಲ್ ಗಲೀಜ್ ಆಗಿಬಿಡೈತಿ ಇಲ್ಲಿ ಈ ಸಿಟಿನಲ್ಲಿ. ಏನು ಗೊತ್ತಾ ಗೈಸ್, ನೋಡಿ ಗಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ ಈ ಸಿಟಿಗೆ. ಬಿಕಾಸ್ ಬಾಡಿಗೆ ಮನೆಗಳಲ್ಲೆಲ್ಲ ನೀರು ಅದು ಇದೆಲ್ಲ ತೊಂದರೆ ಆಗಿರ್ತೈತಲ್ಲ. ಗಾಡಿ ವಾಶ್ ಮಾಡಿರ್ಬೇಕಂದ್ರೆ ನಾವು ಇರೋದು 3rd ಫ್ಲೋರಲ್ಲಿ, ಅಲ್ಲಿಂದ ಬಂದು ವಾಶ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ನೋಡೋಣ ಬನ್ನಿ, ಇವತ್ತು ಬಂಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಬನ್ನಿ ಗೈಸ್. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಕ್ರೇಜಿ ನೋಡ್ರಿ, ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಹುಡುಗರಿಗೆ ಒಂಥರ ಬೈಕ್ ಒಂಥರ ಕ್ರೇಜಿ ಗೈಸ್. ಬಿಕಾಸ್ ಏನು ಗೊತ್ತಾ, ಒಂದು ಫಸ್ಟ್ ಬೈಕ್ ತೊಗೋತೀವಲ್ಲ, ನಾವು ದುಡ್ಡು ನಾವು ಸಂಪಾದನೆ ಮಾಡಿ ಅಥವಾ ನಾವೊಂದು EMI ಅಡ್ಜಸ್ಟ್ ಮಾಡಿ ಡೌನ್ ಪೇಮೆಂಟ್ಗಳು ಮಾಡಿ ಮನೆಯವ್ರ ಹತ್ರ ಮಾತಾಡಿ ಮನೇಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳಿದ್ರು ಅದನ್ನೆಲ್ಲ ಒಂದು ಕಡೆ ಸೈಡ್ಗೆ ಹಾಕ್ಬಿಟ್ಟು ಒಂದು ಬೈಕ್ ಬೇಕು ಅಂತ ಡಿಸೈಡ್ ಮಾಡಿ ಆ ಬೈಕ್ನ ತೊಗೊಂಡು ಎತ್ಕೊಂಡು ಓಡಿಸಿ ಮೇಂಟೆನೆನ್ಸ್ ಮಾಡೋದಿದೆಯಲ್ಲ, ನಿಜ ಹೇಳಬೇಕು ಅಂದರೆ ನೀವು ನಂಬಲ್ಲ, ಫುಲ್ ಕ್ರೇಜಿ ಗೈಸ್. ಆ ಫೀಲೇ ಬೇರೆ, ಫೀಲೇ ಬೇರೆ. ಗಾಡಿ ಗೈಸ್ ಫುಲ್ಲು ಇಲ್ಲೇ ನೋಡ್ರಿ, NVT ವಿಜನ್ ತಗೊಂಡು ರೋಡಲ್ಲಿ ಹೋಗ್ತಾ ಇದ್ದೀನಿ. ಬಂಕಿಗೆ ಹೋಗಿ ಫಸ್ಟು ಪೆಟ್ರೋಲ್ ಹಾಕಬೇಕು. ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ನೋಡ್ರಿ. ಯಾವೊಂಥರ ಕ್ರೇಜಿ ಗೈಸ್. ಏನು ಗೊತ್ತಾ, ಫೀಲೇ ಬೇರೆ. ಬೈಕ್ ನಂದು ಅನ್ನೋದು ಒಂಥರ ಫೀಲ್ ಮಸ್ತಾಗಿದೆ. ಐ ಲವ್ ಮೈ ಬೈಕ್ ಗೈಸ್. ಒಂಥರ ಪ್ರೌಡ್ ಗೈಸ್ ನನಗೆ. ಯಾಕಂದ್ರೆ ನನ್ನ ಜೊತೆಲಿ ತೊಗೊಂಡಿರೋರು ಅವರೇ, ಅದನ್ನು ಉಳಿಸ್ಕೊಳಕ್ಕಾಗದೆ ಗಾಡಿನ ಕಳ್ಕೊಂಡಿರೋರು ಅವರೇ. ಬಟ್ ನಾನು ಒಂದು ಇಲ್ಲ, ನಾನೇನು EMIಗಳನ್ನ ಕಟ್ಟಿಲ್ಲ ಮಾಡಿಲ್ಲ ಅಂತ ಒಂದಷ್ಟು ಚೆಕ್ ಬೌನ್ಸ್ಗಳಾಗಿದೆ, ಒಂದಷ್ಟು EMIಗಳನ್ನ ಪೆಂಡಿಂಗ್ ಇಟ್ಟಿದ್ದೆ. ಬಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದೇನಿಲ್ಲ ಚೆಕ್ ಬೌನ್ಸ್ಗಳಾಗಿರೋಲ್ಲ. ಬಟ್ ಏನಂದರೆ ಉಳಿಸ್ಕೊಳೋದಿದೆಯಲ್ಲ ಮೇನ್, ದಿಸ್ ಈಸ್ ದ ಮ್ಯಾಟರ್. ನಾವು ಈ ಗಾಡಿನ ತೊಗೊಳೋದೆಲ್ಲ ಮೇನ್, EMI ಕಟ್ಟಿ ಉಳಿಸಿ ಮೇಂಟೈನ್ ಮಾಡೋದಿದೆಯಲ್ಲ, ದಿಸ್ ಈಸ್ ದ ಚಾಲೆಂಜ್ ಆಫ್ ಬಿಗ್ ಚಾಲೆಂಜ್ ಅನಿಸುತ್ತೆ. ಬಿಕಾಸ್ ನನಗೆ ಇವಾಗ 19 ವರ್ಷ, ನಾನು 18ಗೆ ನನ್ನ ಗಾಡಿ ತೊಗೊಂಡಿದ್ದು. 18 ವರ್ಷ ನನ್ನ ಬರ್ತಡೇ ಟೈಮಲ್ಲಿ, ನನ್ನ ಬರ್ತಡೇ 18 ವರ್ಷ ಆದಮೇಲೆ ನನ್ನ ಗಾಡಿ ತೊಗೊಂಡಿದ್ದು. ಓಕೆನಾ, ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಗಾಡಿ ಇವಾಗ ಯಾರೋ ಬೇರೆಯವ್ರು ಕೇಳಿದಾಗ ಪೆಟ್ರೋಲ್ ಇಲ್ಲ ಅದು ಇದು ಅನ್ನೋದಕ್ಕಿಂತ ಗಾಡಿ ಇದ್ದಾಗ ಹೆಂಗೆ ಮೇಂಟೈನ್ ಮಾಡಬೇಕು ಅದನ್ನ ಕಲಿತೀವಿ ಗೈಸ್. ಅದೊಂಥರ ಕ್ರೇಜಿ. ಬನ್ನಿ ಹೋಗ್ಬಿಟ್ಟು ನೀಟಾಗಿ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆನಾ ಗೈಸ್, ಬನ್ನಿ ಇವಾಗ ನನ್ನ ಫ್ರೆಂಡ್ ಹೋಗಿ ಇಂಟ್ರಡ್ಯೂಸ್ ಮಾಡ್ತೀನಿ. ಬನ್ನಿ ಗೈಸ್, ಅಣ್ಣ ಏನು ಮಾಡ್ತಾವನ ಅಂತ ತೋರಿಸ್ತೀನಿ. ಅಣ್ಣ ಫುಲ್ಲು ಸೈಕಲ್ ಇಕ್ಕೊಂಡು ಮಸ್ತಾಗಿ ಏನೋ ಮಾಡ್ತಾವನೆ. ಪ್ರಶಾಂತ್ ನೋಡ್ರಿ ಬರ್ತಾವನೆ ಅಣ್ಣ, ಬರೋ ಸರಿ. ಯಾವ ನೇನೇ ಮಾಡ್ಕೊಂಡ್ಲಿ, ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡ್ದೆ ಕೊಡ್ತಾನೆ ಇರೋದು ಶರ್ಟು ಮಾಡಿ ಮುಗುಡು ಹೋಗಿ ಫೋಟೋ ಹಿಡಿಸ್ಕೊ ಹೋಗು. ಕೃಷ್ಣ ಇಟ್ಕೊಂಡಿರ್ತೀಯಲ್ಲ ಜಮಾನ್ದಾಗೆ. ಅಂಕಲ್ ಗೈಸ್ ನೋಡ್ರಿ ಗೈಸ್, ಇಲ್ಲಿ ಬಂದರೆ ಡಾಮಿನೋಸ್, ಯಾವುದೇ ಡಾಮಿನೋಸ್ ತಾನೆ, ಡಾಮಿನೋಸ್ ಹತ್ರ ಬಂದರೆ ಅಂಕಲ್ ಇರ್ತಾರೆ. ಅಂಕಲ್ಗೆ ಆಯ್ ಅಂತ ಹೇಳ್ಬಿಟ್ಟು ಹೋಗಿ, ಬಿಕಾಸ್ ಅಂಕಲ್ ಬೇಜಾರಾಗ್ಬಿಡ್ತಾರೆ ಅಷ್ಟೇ. ಆಮೇಲೆ ಗೈಸ್ ಎಲ್ಲ ಫಾರಿನ್ ಬಿಟ್ಟು ತಿಂತವ್ರೆ. ನಮಗೆ ಅದ್ರ ಮೇಲೆ ಒಂಥರ, ನಮಗೇನಿದು ನಾಟಿ ಕೋಳಿ ಮುದ್ದೆ ಬಸ್ಸಾರಿದೆ ಸಾಕು, ಇದೆಲ್ಲ ಯೂಸ್ ಆಗಲ್ಲ ಸಾಕು. ಹಾಂ ಗೈಸ್, ಮಾಲಲ್ಲಿ ಏನು ವೀಡಿಯೋ ಮಾಡಲ್ಲ ನಾನು, ಬಿಕಾಸ್ ನಮಗೆ ಅಜೀಬ್ ಆಗಿಬಿಡ್ತೈತೆ. ಆಮೇಲೆ ಬೇಜಾರು ಮಾಡ್ಕೊಂಬಿಡಿ. ಬರೀ ನಾನು ಶಾರ್ಟ್ಸ್ ಹಾಕ್ತೀನಿ, ಎಂಜಾಯ್ ಮಾಡ್ಕೊಂಬನ್ನಿ. ಮಚ್ಚ ಇದ್ರಲ್ಲಿ ಯಾವತ್ತನ ಹೋದಾಗ ನಿಂಗೆ ಅಜೀಬ್ ಆಗೈತಾ? ಇವಾಗ ಮಾಡ್ಕೊಂಡಲ್ಲ, ಮುಂದೆ ಕಲಿಕ್ಬಿಟ್ಟು ಅಜೀಬ್ ಅಲ್ಲ ಅದು. ಲೈಟ್ ಹಾಕಿಲ್ಲ ಹೋಗಿಲ್ಲ ಗೈಸ್, ಕತ್ಲಲ್ಲಿ ಬೇರೆ ಕನ್ಸಲ್ಲಿ ನಾವು ಲೈಟ್ ಹಾಕಿಲ್ಲ. ಇಲ್ಲಿ ಬ್ಲ್ಯಾಕ್ ಇದೆ, ಫುಲ್
ಸ್ವಲ್ಪ ಬ್ಲ್ಯಾಕ್ ಇದ್ದೀವಿ ಅಷ್ಟೇ, ಏನು ಅಷ್ಟೊಂದು ಬ್ಲ್ಯಾಕ್ ಇಲ್ಲ ಗೈಸ್. ನಾವಿರೋ ಕಲರ್ ನಮ್ಗೆ ಓಕೆ, ನಾವೇನು ರೆಗ್ರೆಟ್ ಮಾಡೋ ಥರ ಏನಿಲ್ಲ. ಓಕೆ, ಐ ಆಮ್ ಓಕೆ ವಿತ್ ಮೈ ಕಲರ್. ನನಗೇನು ಸುಮ್ಮನೆ ನಾನೇನೋ ಜಾಸ್ತಿ ಕರಗಿದ್ದೀನಿ ಅನ್ನೋ ಥರ ಫೀಲ್ ಇಲ್ಲಪ್ಪ, ಪರವಾಗಿಲ್ಲ. ಸ್ವಲ್ಪ ನಾವು ಬೆಳಗಿದ್ದೀವಿ ಕಂಪೇರ್ ಮಾಡಿದ್ರೆ ಮಚ್ಚ ಮಾಲ್ ಗೈಸ್. ನಮ್ಮ ಪಾರ್ಕ್ ಸ್ಕ್ವೇರ್ ಮಾಲಲ್ಲಿ ಇಲ್ಲಿರೋದ್ರಲ್ಲಿ ಯಾವುದನ್ನ ನಿಮ್ಮ ಅಮ್ಮಗೆ ಸೆಲೆಕ್ಟ್ ಮಾಡ್ಬಿಟ್ಟು ಕೊಡ್ತೀಯ ಅಂದರೆ ಯಾವ್ದು ಕೊಡ್ತೀಯ ಇಲ್ಲಿರೋದ್ರಲ್ಲಿ? ಅಂದರೆ ಅದಕ್ಕೊಂದು ಅರ್ಥ ಹೇಳಬೇಕು, ಏನಕ್ಕೆ ಕೊಟ್ಟೆ ಅನ್ನೋದಕ್ಕೆ ರೀಸನ್ ಇರಬೇಕು, ಸುಮ್ಮನೆ ರ್ಯಾಂಡಮಾಗಿ ಕೊಡೋದಲ್ಲ. ಯಾವುದು ಚೆನ್ನಾಗಿಲ್ಲ ಹಾಂ, ಯಾವುದು ಚೆನ್ನಾಗಿಲ್ಲ ಮತ್ತು ಇಷ್ಟೊಂದು ಐತೆ ಮಚ್ಚ, ಚೆನ್ನಾಗಿಲ್ಲ ಅಂತಿದ್ಯಾ? ನೋಡಿ ಇಲ್ಲಿ ಗೈಸ್ ಎಷ್ಟೈತೆ ನೋಡಿರಿ ಗೈಸ್, ಅದಷ್ಟೈತೆ. ಕೊಡ್ತೀಯ ಅಂದರೆ ಏನು ರೀಸನ್ ಬೇಕು? ರೀಸನ್ ಸಿಗ್ತಿಲ್ವಾ ಏನಕ್ಕೆ ಕೊಡೋದು ಅಂತ? ಸರಿ ಆಯ್ತು, ಬೈಲ್ ಬಳೆಗಳೈತೆ ನೋಡು. ರೀಸನ್ ಹೇಳಿ ಏನಕ್ಕಂತ. ಹಂಗಲ್ಲ ಮಚ್ಚ, ಇವಾಗ ಇಷ್ಟು ಬೆಳೆಗಳಲ್ಲಿ ಇದನ್ನೇ ಎತ್ಕೊಳೋದಕ್ಕೆ ರೀಸನ್ ಇರಬೇಕಲ್ಲ. ಈಗ ಒಂದು ಎಕ್ಸಾಂಪಲ್, ಇದು ಚೆನ್ನಾಗೈತೆ, ಇದರಲ್ಲಿ ಒಂಥರ ಫ್ಲವರ್ ಐತೆ, ನಮ್ಮ ಅಮ್ಮ ನಗ್ನಗ್ತಾ ಇರ್ತಾರೆ, ಆ ಫ್ಲವರ್ ಕೊಟ್ಟರೆ ಆ ಥರ ಇರ್ಬೇಕು ಮಚ್ಚ, ಆ ಲೈನ್ಸು. ಬೇಡ ಬಿಡು, ನಿಂಗೆ ಅದೆಲ್ಲ ಬರಲ್ಲ. ಒಂದಷ್ಟು ಜನ ಅವರು ಇಲ್ಲಿ, ಇವರೆಲ್ಲ ನಮ್ಮ ಸಂಬಂಧಿಕರೇ, ಬಟ್ ಮಾತಾಡ್ಸಲ್ಲ ಅಷ್ಟೇ ನಾವು. ಸ್ವಲ್ಪ ಆ್ಯಟಿಟ್ಯೂಡ್ ನನಗೆ ಅಷ್ಟೇ ಗೈಸ್. ನೋಡ್ರಿ ಗೈಸ್ ಹೆಂಗೈತೆ. ಶಾಂತಿನಿಕೇತನ್ ಫಾರಂ ಮಾಲ್ಗೆ ಬಂದಿದ್ದೀವಿ ನೋಡ್ರಿ, ಫುಲ್ ಒಂಥರ ಆಂಬಿಯನ್ಸೇ ಮಸ್ತ್ ಆಗಿದೆ ಗೈಸ್. ಕೂಲ್ ಮಚ್ಚ, ಕೂಲ್. ಉಜ್ಬೇಡವ್ರು ಗೈಸ್. ಮಸ್ತಾಗಿ ಕಾಣಿಸ್ತಿದ್ದೀರಲ್ಲ ಮಚ್ಚ, ಬೆಳ್ಳು ಕಾಣಿಸ್ತಿದ್ದೀರ ನಾವೇ ಗೈಸ್. ಅಲ್ಟ್ರಾ ಗೈಸ್, ಸ್ಯಾಮ್ಸಂಗ್ ಅಲ್ಟ್ರಾ. ನಿಲ್ಸೋ ಅಲ್ಲಿ ಇಟ್ಬಿಟ್ಟು ಬರೋ. ಐಫೋನಲ್ಲಿ ಐತೆ ನೋಡೋಣ ಬನ್ನಿ ಗೈಸ್. ಐಫೋನ್ ಅಲ್ಲ ನೋಡೋಣ ಇರು ಮಚ್ಚ. ಐಫೋನ್ ವೇಸ್ಟ್ ಅಂತೀಯ ನಿಮ್ಗೆ? ಬಾ ನೋಡೋಣ, ನೋಡೋದಕ್ಕೇನು ಗೈಸ್. ಇದು ನೋಡ್ರಿ ಗೈಸ್, ಇದು ಏನೋ ತೆಗೋಕ್ಕೆ ಆಗಲ್ಲೋ ಗೈಸ್. ಐಫೋನ್ 17 ಗೈಸ್, ಇದು ಐಫೋನ್ 17 ಗೈಸ್. ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ಐಫೋನ್ 17 ಪ್ರೈಸ್ ಎಷ್ಟು ಗೊತ್ತಾ ಗೈಸ್? ನೋಡ್ರಿ ಇದೆ 79,999 ಗೈಸ್. ಇದು ನೋಡ್ರಿ ಗೈಸ್, ಇದು ಬಂದು ಐಫೋನ್ 17 Pro ಆರೆಂಜ್ ಕಲರು. ಏನೋ ಮನೆ ಇದು? ಏನಣ್ಣ ಅದು? ಅಲ್ಲ ಸೌಂಡ್ ಬರ್ತಿತ್ತಲ್ಲ, ಏನಕ್ಕೆ ಟಚ್ ಮಾಡಿದ್ರೆ ಸೌಂಡ್ ಬರುತ್ತಾ ಗೈಸ್? ಈಗ ನೋಡ್ರಿ ಫುಲ್ ಒಂಥರ ಬೀಜನೇ ಬೈಕ್ ಬಂದ್ಬಿಡ್ತಾನೆ ಅಂತ ಗೈಸ್. ಇದು ಬಂದು 1,45,900 ಐಫೋನ್ 17 Pro Max ಗೈಸ್. ಇದು ಪರ್ಚೇಸ್ ಮಾಡೋಣ, ಒಂದು ದಿವಸ ತೊಗೊಳೋಣ ಗೈಸ್. ಇದು ನೋಡ್ರಿ ಗೈಸ್, ಇದು ಐಫೋನ್ 17 Pro ಮಾತ್ರ ಗೈಸ್. ಗೈಸ್ ಐಫೋನ್ 17 ಸ್ವಲ್ಪ ಚಿಕ್ಕದಾಗೈತೆ ಮಚ್ಚ. ಪ್ರೋ ಮ್ಯಾಕ್ಸ್ ದೊಡ್ಡದಾಗೈತೆ ತಾನೇ ಗೈಸ್? ಮಸ್ತಾಗೈತೆ ಗೈಸ್. ಇವೆರಡರಲ್ಲಿ ಕ್ಯಾಮ್ರಾಗದು ಮಸ್ತ್ ಅಂತ ಅಂತಿರ್ತಾರೆ. ಬನ್ನಿ ನೋಡೋಣ. ವಿಡಿಯೋ ಮಾಡೋಕ್ಕನ್ನ ತಗೊಬೇಕು ಗೈಸ್. ಗೈಸ್ ಒಂದು ದಿವಸ ಪರ್ಚೇಸ್ ಮಾಡ್ತೀನಿ ಗೈಸ್, ಮಾಡೋಣ.
ಮತ್ತೆ ನೀನು ಇರೋ ಫೋನುಗಳಲ್ಲಿ ನೀನು ಸ್ಯಾಮ್ಸಂಗ್ ಇಷ್ಟ, ನಂಗೆ ಐಫೋನ್ ಇಷ್ಟ. ಬಟ್ ಒಂದಲ್ಲ ಒಂದು ದಿವಸ ಪರ್ಚೇಸ್ ಮಾಡ್ತೀನಿ ಗೈಸ್. ಕಷ್ಟ, ಅದಕ್ಕೆ ಕಷ್ಟಪಡ್ತಾ ಇರೋದು. ಮಾಡೋಣ ಯಾವತ್ತು ಒಂದು ಟೈಮ್, ನಮ್ಮದು ಅನ್ನೋದು ಒಂದು ಟೈಮ್ ಬರ್ತದೆ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿದೆ ವಿವೋ X200. ಪ್ರೈಸ್ ನೋಡ್ರಿ ಗೈಸ್, 1 lakh ಗೈಸ್, 1,59,000. ಮಸ್ತ್ ಐತೆ ಅಂದ್ಕೊಳ್ರಿ. ಫೋನ್ ನೋಡ್ರಿ, ಒಂದು ಕಿದ ನೋಡ್ರಿ, ಕ್ರೇಜಿ ಐತಲ್ಲ ಫೋನ್ ಮಾತ್ರ ಫುಲ್ ಹೆವಿ ಕ್ರೇಜಿ ಐತೆ ಗೈಸ್. ಬನ್ನಿ ಲೆಟ್ಸ್ ಗೋ, ಬರೋಣ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಓಪೋ ಮಚ್ಚ ಒಂದು ಹೊಸ್ದಾಗಿ ಓಪೋ ಬಿಟ್ಟವ್ರು ನೋಡ್ದ ಮೊನ್ನೆ. ಇದು ಓಪೋನಾ? ಅದಲ್ಲಲ್ಲಿ ಓಪೋದು ಮೊನ್ನೆ ಓಪೋನ ಯಾವುದೋ ಬಿಟ್ಟವ್ರು ಮಚ್ಚ ಅಲ್ಲಿ. ಓಪೋದೇ ಯಾವುದೋ ಬಿಟ್ಟವ್ರು, ಯಾವುದೋ ಅಂತ ಗೊತ್ತಿಲ್ಲ. ಯಾವುದಿದು? ಹಾಂ, ಇದೆ ನೋಡೋ. ಇಲ್ಲಿ ನೋಡಿ ಗೈಸ್, ಒಂಥರ ಇದು ಮೇಲೆ ಎದ್ದು ಬಂದಂಗೆ ಐತೆ ನೋಡು. ಯೂನಿಕ್ ಆಗಿಬಿಟ್ಟಿರೋದಪ್ಪ ಅದು. ಎಷ್ಟಿದು ಪ್ರೈಸು? 70,000, 67,000 ಗೈಸ್. ಫೋನ್ ಮಾತ್ರ ಕ್ರೇಜಿ ಆಗೈತೆ. ಇಲ್ಲಿ ನೋಡ್ರಿ ಗೈಸ್, ಅಲ್ಲ ನೋಡ್ತಾ ಇದ್ದೀವಿ ಅಷ್ಟೇ. ವ್ಲಾಗ್ ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಮಾಡ್ತಿರೋದು ನಾನು ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಅಷ್ಟೇ. ನಾನು ನೋಡ್ತಿದ್ದೆ ನೋಡಿ ಗೈಸ್. ಇದೆ ರೀಸೆಂಟಾಗಿ ಬಿಟ್ಟಿರುವಂಥ ಓಪ್ಪೋ, ಯಾವ್ದು ಮುಂಚೆ ಇದು? ಓಪ್ಪೋ ರೆನೋ 16 Pro ಗೈಸ್. ಬನ್ನಿ ನಮ್ಮನ್ನೆಲ್ಲ ನೋಡ್ಬಿಟ್ಟು ಇಸ್ಕೊಳೋದು ಅನ್ನೋ ರೇಂಜಲ್ಲಿ ನೋಡ್ತಾವ್ರೆ. ಅದಕ್ಕೆ ನಾವು ತುಂಬ ಇಲ್ಲಿದ್ರೆ ನಮಗೆ ಅಜೀಬ ಬರ್ಬೇಕು ಅನ್ನೋ ಚೌಕಣ ಗೈಸ್. ಒಂದು ದಿವಸ ಬಂದು ತಗೊಳೋಣ ಬರ್ರಿ. ಬರೋಣದೇ ಗೈಸ್. ನೋಡ್ರಿ, ಫುಲ್ಲು ಮಾಲ್ ಮಾತ್ರ ಕ್ರೇಜಿ ಆಗೈತೆ ಗೈಸ್. ಶಾರ್ಟ್ಸ್ ಹಾಕ್ತೀನಿ, ಮಸ್ತಾಗಿ ಎಂಜಾಯ್ ಮಾಡಿ. ಸೊ ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು? ನೋಡಿ, ಇದು ಐತೆ, ಇದು ಮತ್ತೆ ಇದು ಬೆಳ್ಳುಳ್ಳಿ ಇದ್ದಂಗೆ, ಇದು ಹುಳಿ ಸುರಿಯಾಗಿರ್ತೈತೆ. ಹಾಂ, ಕಾಸ್ಟ್ಲಿ ಇದೆಲ್ಲ. ಲೀಚಿ ದಿಸಿಗೆ ಒಂದು ಎರಡನ ತಿನ್ಬೇಕು. ಲೀಚಿ ಡ್ರ್ಯಾಗನ್ ಫ್ರೂಟು, ಲೀಚಿ. ನಾವು ಪ್ರೋಟೀನ್ ತಿನ್ಬೇಕು ಮಚ್ಚ. ಜಿಮ್ಗೆ ಹೋಗ್ತಿರಲ್ಲ, ಜಿಮ್ಗೆ ಹೋದಾಗ ಪ್ರೋಟೀನು ಈ ಫ್ರೂಟ್ಸ್ ಅಂತ ತಿನ್ಬೇಕು ಗೈಸ್. ನೀವು ಅಷ್ಟು ಯಾರು ಜಿಮ್ಗೆ ಹೋಗ್ತಿದ್ರೆ ಮಸ್ತಾಗಿ ತಿನ್ನಬೇಕು. ಏನು ತಿಂತೀರೋ ಮಸ್ತಾಗಿ ಊಟ ತಿನ್ನಿರಿ, ಆಮೇಲೆ ವರ್ಕೌಟು. ಫಸ್ಟ್ ಊಟ ಮಾಡಿದ್ರೆ ನಿಮ್ಗೆ ವರ್ಕೌಟ್ ಮಾಡೋದಕ್ಕೆ ಎನರ್ಜಿ ಬರೋದು. ನೀವು ಊಟ ಮಾಡ್ತೀರ, ನಾನು ವರ್ಕೌಟ್ ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅಂದರೆ ಅಷ್ಟೇ. ನಮ್ಮನೊಬ್ಬನು ಇವಾಗ ಎಷ್ಟು ಒಂದು 2 ತಿಂಗಳಾಯ್ತಾ ಜಿಮ್ಗೆ ಹೋಗ್ತೀರಾ? ಆಮೇಲೆ ಸ್ಟಾರ್ಟ್ ಮಾಡ್ತಾನೆ, ಟ್ರ್ಯಾಕಿಗೆ ಬರ್ತೀಯಾ ಗೈಸ್. ನಾನು ಜಿಮ್ಗೆ ಸೇರ್ಕೊಬೇಕು ಅಂದ್ಕೊಂಡಿದ್ದೀನಿ, ಬಟ್ ನನಗೂ ಟೈಮ್ ಸಿಗ್ತಿಲ್ಲ. ಸ್ವಲ್ಪ ಕೆಲಸ ಹುಡ್ಕೋದ್ರೆ ಬಿಸಿ ಆಗಿಬಿಟ್ಟಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ತಿಂಗಳಿಂದ ಟ್ರೈ ಮಾಡಬೇಕು ನಿಜ. ಕಂಟಿನ್ಯೂಸಾಗಿ ಒಂದು 6 ತಿಂಗಳು ಕಷ್ಟಪಟ್ಟು ಹೆಂಗಾದರೂ ಮಾಡಿ ಫುಲ್ ವರ್ಕೌಟ್ ಫುಲ್ ಮುಗಿಸ್ಕೊಳ್ಬೇಕು. ಬನ್ನಿ ಗೈಸ್, ಆವಾಗಿಂದ ಬರೀ ಶಾರ್ಟ್ಸ್ ನೋಡ್ರಿ ಅಂದ್ಕೊಂಡು ಮಾತಾಡ್ತಾನೆ ಇದ್ದೀರಿ. ಶಾರ್ಟ್ಸ್ ಹಾಕೋಕ್ಕೂ ಆಗ್ತಿಲ್ಲ ಗೈಸ್, ಹಂಗಾಗ್ಬಿಡೈತೆ. ನೋಡೋಣ ಅಲ್ಲಿ ಯಾವಾಗ ನೋಡಿದ್ರಲ್ಲ ಫಾಸ್ಟ್ ಸ್ಕ್ವೇರ್ ಮಾಲು, ಇವಾಗ ಶಾಂತಿನಿಕೇತನ್ ಮಾಡ್ತು. ಶಾರ್ಟ್ಸ್ನ ಎಂಜಾಯ್ ಮಾಡಿ. ನಮ್ಮ ವೈಟ್ಫೀಲ್ಡ್ ಇರೋದ್ರಲ್ಲಿ ಇದೊಂಥರ ಕ್ರೇಜಿ ಮಾಲ್ ಅಲ್ಲ? ಹ್ಞೂ ಗೈಸ್, ಈ ಮಾಲ್ ಆಫ್ ಏಷ್ಯಾ ಎಲ್ಲ ಹೆಂಗೋ, ಇಲ್ಲಿ ನಮ್ಮ ವೈಟ್ಫೀಲ್ಡಲ್ಲಿ ಇದು ನಂಬರ್ 1. ಇದು ಬರೋಕ್ಕಿಂತ ಮುಂಚೆ ITPL ಮುಂಚೆ ITPL ಇದು ಬಂದ ಮೇಲೆ ಇದೇ ನಂಬರ್ 1 ನೋಡಿ ಗೈಸ್. ಎಂಜಾಯ್ ದಶ್ ಗೈಸ್. ಇವಾಗ ಪಾರ್ಕಿಂಗ್ ಹೋಗೋಕ್ಕಾಗಲ್ಲ, ಯಾಕಂದರೆ ನಾವು ಕಾರ್ ಎತ್ಕೊಂಬಂದಿಲ್ಲ ಪಾರ್ಕಿಂಗಲ್ಲಿ ಹೋಗಿ ನೋಡ್ಸೋಕ. ಒಂದು ದಿವಸ ಯಾವಾಗ ನಾವು ಕಾರ್ ಎತ್ಕೊಂಬಂದಾಗ ಹೋಗ್ಬಿಟ್ಟು ಪಾರ್ಕಿಂಗ್ ತೋರಿಸೋಣ, ಏನಂತ್ಯಾ? ಇವಾಗ ಬರೀ ಶಾರ್ಟ್ಸ್ ಎಂಜಾಯ್ ಮಾಡಿ. ಶಾಂತಿನಿಕೇತನ್ ಫೋರಮ್ ಮಾಲ್. ಗೈಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್. ನಮಗೆ ತುಂಬ ಇಷ್ಟ ಆಗೋ ಬ್ರ್ಯಾಂಡ್ ಅಂದರೆ ನೋಡ್ರಿ ಇಲ್ಲಿದೆ ಮ್ಯಾಕ್ಸ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಿಕ್ಕೈತೆ, ಹೋಗ್ಬಿಟ್ಟು ಅಟ್ಲೀಸ್ಟ್ ಬೈ ಮಾಡೋಕ್ಕಾಗಲ್ಲ, ನೋಡ್ಕೊಂಡೋಣ ಬರೋಣ. ಒಂದ್ಗಿತ ಬೈ ಮಾಡೋಣ, ಇವಾಗ ನೋಡ್ಕೊಂಬರೋಣ ಬನ್ನಿ. ಮ್ಯಾಕ್ಸ್ ಬ್ರ್ಯಾಂಡ್ ಗೈಸ್. ಬ್ರ್ಯಾಂಡಿಗೆ ದುಡ್ಡು ಕೊಡೋದು ಗೈಸ್. ಬ್ರ್ಯಾಂಡ್ ನೋಡ್ರಿ ಈ ಥರ ಇರ್ಬೇಕು ಮ್ಯಾಕ್ಸ್ ಅಂತ. ನನ್ನರಲ್ಲಿ ಐತೆ ಮಚ್ಚ ಮ್ಯಾಕ್ಸ್ ಅಂತ, ಬಟ್ ಪ್ಯಾಂಟಲ್ಲಿ ಐತೆ ಗೈಸ್. ಈ ಪ್ಯಾಂಟು ಮ್ಯಾಕ್ಸ್ದೆ, ಬಟ್ ಶರ್ಟಲ್ಲಿ ಮ್ಯಾಕ್ಸ್ ತೊಗೊಳ್ಬೇಕು. ನನ್ನ ದುಡ್ಡಲ್ಲಿ ತೊಗೊಬೇಕು ಗೈಸ್, ಯಾರೋ ಕೊಡ್ಸೋದಲ್ಲ, ನನ್ನ ದುಡ್ಡಲ್ಲಿ ತೊಗೊಬೇಕು.
Hey there! Welcome to Color Bridge. Please stay calm. Green tiles are safe. ಹೋಗ್ಬಿಟ್ಟು ಸೌಂಡ್ ಗುರಿ ಅಂತ ಇದೆ ಅಂತ ಅವನೇ Use lock. Step 1. Use lock. ನೋಡ್ರಿ ಬೇಡ ಆಮೇಲೆ ಫೈನ್ ಗೀನ್ ಹಾಕ್ಬಿಟ್ರೆ ಏನು ಮಾಡೋದು ಯಾರು ಹೇಳ್ಬಿಡೋದ್ರಿ ಕ್ಲಾಸ್ ಕಟ್ಟೋದ್ರೆ ನಾವೇನು ಅನ್ಕೊಂಡ್ರಿ ಗೊತ್ತಾ ಏನೋ ನೋಡ್ತಾವ್ರೆ ಅಂತ ಅನ್ಕೊಂಡ್ರಿ ಇಲ್ಲಿ ನೋಡ್ರಿ ಟಿ ವಿಲಿ ನೋಡ್ರಿ ಏನೂ ಹಾಕಿಲ್ಲ ಬರೀ ಕುತ್ಕೊಂಡೆಲ್ಲ ಟೈಮ್ ಪಾಸ್ ಮಾಡಿದವ್ರೆ ಇಲ್ಲಿ ನೋಡ್ರಿ ಫುಲ್ ಎಲ್ಲ ಕುತ್ಕೊಂಡವ್ರು ಅಷ್ಟೇ ನಾವೇನೋ ಅನ್ಕೊಂಡ್ರಿ ಇಲ್ಲಿ ನೋಡ್ರಿ ಮತ್ತೆ ಇದು ಹೆಸರು ಹೇಳು ಶಾಂತಿನಿಕೇತನ್ ಫೋರಮ್ ಅಲ್ಲ ಅಷ್ಟೇನಾ ಬಾವನ್ ಅಷ್ಟೇ ಮೇಲೆ ಕೆಳಗಡೆ ಎಲ್ಲ ಅಂಗಡಿ ಹುಡ್ಕೊಂಡು ನಾವು ಮುಗೀತಷ್ಟೇ ಮುಗೀತು. ಗೈಸ್ ಎಲ್ಲ ಅಂಗಡಿ ಮುಗ್ದೈತೆ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗ್ಬಿಟ್ಟು ನೋಡೋಣ ಮಾಡ್ತಿದ್ದೀನಿ ಮತ್ತೆ ನೋಡಿ ಅಂಗಡಿ ಎಲ್ಲ ಊಷ್ಟು ಫುಟ್ಪಾತ್ ಮೇಲೆ ಒಂದು ಅಂಗಡಿ ಇರೋಂಗಿಲ್ಲ ಪೊಲೀಸರು ಗೈಸ್ ಇವಾಗ ಬಂದೆ ಮನೆಗೆ ಐ ಹೋಪ್ ನಿಮಗೆ ಈ ಬ್ಲಾಗ್ ಫುಲ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಈ ಥರ ಬ್ಲಾಗ್ಸ್ನ ಕಂಟಿನ್ಯೂಸ್ ಮಾಡ್ತಿರ್ತೀನಿ ಬ್ಲಾಗ್ ಎಂಜಾಯ್ ಆಯಿತು ಅಂತ ಅನ್ಕೊತೀನಿ ನಗ್ತಿರಿ ಖುಷಿಯಾಗಿರ್ರಿ ಆದಷ್ಟು ಬೇಗ ಎಲ್ಲ ಕೆಟ್ಟ ಕ್ಷಣಗಳನ್ನ ಕಳ್ಕೊಂಡು ಒಳ್ಳೆ ಜೀವನ ಕಲೀರಿ ಐ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಗೈಸ್ ಟಾಟಾ ಸಿ ಯು ಬಾಯ್ ಬಾಯ್